ವೆಲ್ಕಮ್ ಬ್ಯಾಕ್. ಸರಿ, ನಾವು ಸಿನಿಮಾ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ. ಯಾಕೆಂತಂದರೆ ನೀವು ಸ್ಟೋರಿ ಹೇಳ್ತಾ ಇದ್ರೆ ನಮಗೆ ಅನಿಸುತ್ತೆ ಒಂದ್ಸಲಿ ಹೋಗಿ ವಿಸಿಟ್ ಮಾಡಲೇಬೇಕಾ, ಸಿನಿಮಾ ನೋಡಲೇಬೇಕಂತ ಅಷ್ಟು ಖುಷಿ ಆಗ್ತಾ ಇದೆ. ಸರಿ, ನಾವು ಇಷ್ಟರ ಮಟ್ಟಿಗೆ ನೀವು ತಾರಾ ಬಳಗ ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ಅದು ಕೂಡ ದೊಡ್ಡ ದೊಡ್ಡ ಆರ್ಟಿಸ್ಟ್ನ ನೀವು ತೊಗೊಂಡಿದ್ದೀರಾ. ಸೊ ಮೇಂಟೈನ್ ಮಾಡೋದು ಕಷ್ಟ ಆಗಲಿಲ್ವಾ ಅಂತ? ಇಲ್ಲ, ಎಲ್ಲ ಯಾಕೆಂದರೆ ನಮ್ಮ ಪ್ರೊಡ್ಯೂಸರ್ ಸರು, ಉಮೇಶ್ ಸರು ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರು. ಹಾಗಾಗಿ ನಮಗೇನು ತುಂಬ ನಾನು ಹೇಳ್ತಾ ಇದ್ದೆ, ಸರ್ ಈ ಥರ ಸರ್ ಇವರು ಪ್ರಮೋದ್ ಸರ್ ಬೇಕು, ದೇವರಾಜ್ ಸರ್ ಬೇಕು, ಮಲಯಾಳಮಿಂದ ಸಿದ್ಧಾರ್ಥ್ ಸರ್ ಬೇಕು, ಶ್ರೀಜಿತ್ ರವಿ ಸರ್ ಬೇಕು, ನಾನು ಈ ಥರ ಲಿಸ್ಟ್ ಕೊಡ್ತಾ ಇದ್ದೆ. ಹಾಗಾಗಿ ಉಮೇಶ್ ಸರ್ ಎಲ್ಲ ನಿಂತ್ಕೊಂಡು ಪ್ರೊಡಕ್ಷನ್ ಟೀಮ್ ಕಡೆಯಿಂದ ಎಲ್ಲ ನನಗೆ ಅದರಲ್ಲೆಲ್ಲ ತುಂಬ ಸಪೋರ್ಟ್ ಮಾಡಿ ನನ್ನ ಪ್ರೊಡ್ಯೂಸರ್ ಸಪೋರ್ಟೇ ಬೇಕಾಗುತ್ತೆ ಖಂಡಿತ. ಹಾಗಾಗಿ ನನ್ನ ಕೆಲಸ ಕಮ್ಮಿ ಮಾಡಿದರು. ನನ್ನ ಮೇಕಿಂಗು, ನಾನು ಏನಿದೆ ನನ್ನ ರೈಟಿಂಗು, ಇದ್ರ ಕಡೆ ನಾನು ಫೋಕಸ್ ಮಾಡ್ತಾ ಇದ್ದೆ. ಓಕೆ, ಸರಿ. ನೀವು ಹೇಳ್ತಾ ಇದ್ರಿ ತಾರಾ ಬಳಗದ ಬಗ್ಗೆ ಮಾತಾಡುವಾಗ ಹೀರೋಯಿನ್ ಬಗ್ಗೆ ಮಾತಾಡ್ತಾ ಇದ್ರಿ. ಬಟ್ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಎರಡೂ ಕೂಡ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರಿ. ಆದರೆ ಪ್ರಮೋದ್ ಶೆಟ್ಟಿ ಇದ್ದಾರೆ ಅಂತಂದ್ರೆ ಅವ್ರಿಗೊಬ್ರು ಪೇರ್ ಬೇಕೇ ಬೇಕಲ್ವಾ? ಪೇರ್ ಅಂತಲ್ಲ, ಬಟ್ ಓಕೆ, ನೀವು ಹೇಳಿದಾಗೆ ಪಾತ್ರವರ್ಗ ಬಹಳ ಮುಖ್ಯ ಆಗುತ್ತೆ. ನೀವು ಆವಾಗಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ, ಹೀರೋ ಇದ್ದರೆ ಸಿನಿಮಾಗೆ ಬರ್ತಾರೆ ಹೇಳ್ತಾಯಿದ್ರಿ. ನಾವಿಲ್ಲಿ ಕಥೆನೇ ಹೀರೋ ವಿಲನ್ ಎರಡೂ ರೀತಿ ತೋರಿಸ್ಬಿಟ್ಟಿದ್ದೀವಿ. ಅಂದರೆ ಒಂದು ಸಬ್ಜೆಕ್ಟೇ ಇಲ್ಲಿ ಹೀರೋ ವಿಲನ್ ಎರಡೂ ಶೇಡಲ್ಲಿದೆ. ಅದರಲ್ಲಿ ಅರ್ಚನಾ ಕೊಟ್ಟಿಗೆಯವರ ಒಂದು ಪಾತ್ರ ಬಂದರೆ ಅವರು ಇಲ್ಲಿವರೆಗೂ ಈ ರೀತಿ ವಿಶೇಷವಾದ ಪಾತ್ರ ಎಲ್ಲೂ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಅನಿಸಲ್ಲ. ಇದರಲ್ಲಿ ಸ್ವಲ್ಪ ಟಫ್ ಕ್ಯಾರೆಕ್ಟರು ಅವ್ರದ್ದು ಕೆಲವು ಡೈಲಾಗ್ಸ್ ಇದೆ, ಅದನ್ನು ನೀವು ಸಿನಿಮಾದಲ್ಲಿ ನೋಡಿರ್ತೀರ. ಅವ್ರದ್ದೊಂದು ಡೈಲಾಗ್ಸು ತುಂಬ ಚೆನ್ನಾಗಿದೆ. ಅಂದರೆ ಅವರು ಒಂಥರ ಅಂದರೆ ಹೀರೋಯಿನ್ ಆಗಿ ಆ್ಯಕ್ಟ್ರೆಸ್ ಆಗಿ ಆ್ಯಕ್ಟ್ ಮಾಡ್ತಾರೆ ಅಂತಾರೆ. ಪೊಲೀಸ್ ಸಬ್ಜೆಕ್ಟ್ಗಳು ಯಾವುದೂ ಮಾಡಿರಲ್ಲ. ಇದೊಂಥರ ಸಬ್ಜೆಕ್ಟೇ ಒಂದು ವೈಲೆನ್ಸ್ ಇಲ್ಲ, ಏನಂತಿದ್ದಾರೆ, ಕ್ರೈಮ್ ಜಾನರ್ ಸಬ್ಜೆಕ್ಟ್ ಅಲ್ವಾ. ಇದರಲ್ಲಿ ಈ ರೀತಿಯ ಕ್ಯಾರೆಕ್ಟರ್ ಅವ್ರು ಎಲ್ಲೂ ಮಾಡಿಲ್ಲ. ಸೊ ಇಲ್ಲಿ ಸ್ವಲ್ಪ ರಫ್ ಆಗಿ ಅವ್ರನ್ನ ಅಂದರೆ ಕರಪ್ಟ್ ಪೊಲೀಸ್ ಹೇಗಿರ್ತಾರೆ ಅದೆಲ್ಲ ಆ ಥರ ಒಂದು ಅವರು ನಿಜವಾಗ್ಲೂ ಇದನ್ನು ಮಾಡಬಲ್ಲರ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ವಾ, ಬಟ್ ನಮ್ಮ ಡೈರೆಕ್ಟ್ರು ಆ ಕೆಲಸ ಅವ್ರ ಕಡೆ ತೆಗೆಸಿದ್ದಾರೆ. ಆಮೇಲೆ ಅವರು ಇನ್ನೊಂದು ಅವ್ರ ಬಗ್ಗೆ ಒಳ್ಳೆ ವಿಚಾರ ಹೇಳಬೇಕಂದ್ರೆ, ನಮಗೆ ಪ್ರಮೋಷನ್ಸ್ ವಿಚಾರದಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದರು. ಆಮೇಲೆ ಇಡೀ ಮೇಕಿಂಗಲ್ಲೂ ಅಷ್ಟೇ, ಪ್ರೊಡಕ್ಷನಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದರು. ಅವರು ಅಂತ ಅಷ್ಟಲ್ಲ, ಎಲ್ಲ ಇಡೀ ಪಾತ್ರ ವರ್ಗ ಏನಿದೆ ಕನ್ನಡ ಮಲಯಾಳಂ ಎರಡೂ ಕಡೆಯಿಂದ, ಏಕೆಂದರೆ ಅವ್ರನ್ನ ಅಲ್ಲಿಂದ ಕರೆಸ್ಬೇಕು ಕೇರಳದಿಂದ. ಇವರು ಬೇರೆ ಬೇರೆ ಡೇಟ್ಗಳು ಇಲ್ಲಿರುತ್ತೆ. ಈ ಎಲ್ಲ ಪಾತ್ರವರ್ಗನ ಒಂದು ಕಡೆ ಸೇರಿಸಿ ಶೂಟಿಂಗ್ ಮಾಡೋದಿದೆಯಲ್ಲ ಮೇಡಮ್, ಬಹಳ ಕಷ್ಟ ಇದೆ. ಮತ್ತು ಪೊಲೀಸ್ ಸ್ಟೇಷನ್ ವಿಚಾರವಾಗಿ ಸಿನಿಮಾ ಇರೋದು ಅಂತ ಅಂದರೆ, ಈಗ ಪೊಲೀಸ್ ಸ್ಟೇಷನ್ ಅಂತಂದರೆ ಅಲ್ಲಿ ಎಂಪ್ಲಾಯೀಸ್ ಥರನಾದರೂ ಬೇಕಾಗುತ್ತೆ. ಅಷ್ಟು ಕಲಾವಿದರನ್ನ ಒಂದು ಕಡೆ ಕೂಡಿಸ್ಬೇಕು ಅಂದರೆ ಭಾಳ ಕಷ್ಟ. ಸರ್, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದು? ಲೊಕೇಶನ್ ಯಾವ ರೀತಿ ಇತ್ತು? ಲೊಕೇಶನ್ ಬಂದು ಕಂಪ್ಲೀಟ್ ಇದು ವೆಸ್ಟರ್ನ್ ಘಾಟಲ್ಲಿ ನಡೆಯೋ ಸ್ಟೋರಿ. ಹಾಗಾಗಿ ನಾನು ಜೋಗು, ಕಾಸರಗೋಡು ಇವೆರಡು ಪ್ಲೇಸ್ ಸೆಲೆಕ್ಷನ್ ಮಾಡಿಕೊಂಡೆ. 2 ಪ್ಲೇಸಲ್ಲೇ ಶೂಟ್ ಆಗಿತ್ತು ಮೇಡಮ್. ಓಕೆ ಸರ್, ಇನ್ನು ಒನ್ ನೈಟಲ್ಲಿ ಅಂದರೆ ಸ್ಟೋರಿ ಬಂದು ಒನ್ ನೈಟ್ ಅಂತ ಹೇಳಿದ್ರೆ ಹೆಂಗೆ ಸಾಧ್ಯ ಆಗುತ್ತೆ ಸರ್? ಪೊಲೀಸ್ ಸ್ಟೇಷನಲ್ಲಿ ಒನ್ ನೈಟಲ್ಲಿ, ಮತ್ತು ಜೊತೆಗೆ ಕರಪ್ಷನ್ ಅಂತ ಬೇರೆ ಹೇಳ್ತಾ ಇದ್ದೀರಾ, ಹೆಂಗೆ ಸರ್ ಎಲ್ಲಾನು? ಅದೇ ಶೇಷದ ವಿಶೇಷತೆ. ತೆರೆ ಮೇಲೆ ನೋಡೋದಾಗಲೇ ಆದ್ರೆ ಸ್ವಲ್ಪ ನಮ್ಮ ವೀಕ್ಷಕರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಅದನ್ನೇ ಒಂದು ಮಾತಲ್ಲಿ ಹೇಳೋದಾದರೆ, ಈ ಕಾನೂನು ಅಂದರೆ ಈ ಪೊಲೀಸ್ ವ್ಯವಸ್ಥೆ ಒಳಗೆ ನಾವು ನೋಡ್ತಾ ಬಂದಿದ್ದೇವೆ ಮೇಡಮ್. ಯಾವುದೇ ಒಂದು ವಿಚಾರದಲ್ಲಾಗಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಈಗ ನೀವು ರಾಜಕೀಯಕ್ಕೆ ಹೋಗಿ, ಪೊಲೀಸ್ ವ್ಯವಸ್ಥೆಗೆ ಹೋಗಿ, ಒಂದು ಫ್ಯಾಮಿಲಿಲೇ ತೊಗೊಳ್ಳಿ, ಒಂದು ನಾರ್ಮಲ್ ಲೈಫಲ್ಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ತೊಗೊಳ್ಳಿ, ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಗೊತ್ತಿಲ್ಲದೆ ಒಂದು ಎಷ್ಟು ವರ್ಷ ಆದಮೇಲೆ ಅವರು ಬದಲಾಗೋಕ್ಕೂ ಆಗ್ತಾರೆ. ಆ ರೀತಿ ಪೊಲೀಸ್ ವ್ಯವಸ್ಥೆಯೊಳಗೂ ಹೊಸದ್ರಲ್ಲಿ ಏನೂ ಇಲ್ಲದೆ ಒಂಥರ ಫ್ರೆಶ್ ಆಗಿ ಬಂದಿರ್ತಾರೆ. ಪೊಲೀಸ್ ಅಂದರೆ ನಾನು ಹಾಗೆ ಖಡಕ್, ಅದು ಹೋಗ್ತಾ ಹೋಗ್ತಾ ಕೆಲವೊಂದು ಸಂದರ್ಭಕ್ಕೆ ಒಳಗಾಗಿ ಅವರು ಅಂದರೆ ಅವ್ರನ್ನ ಅವರೇ ಬದಲಾಯಿಸ್ಕೊಳ್ಳೋಂಥ ಸನ್ನಿವೇಶ ಬರ್ಬೋದು. ಅಂಥ ಸನ್ನಿವೇಶಗಳಲ್ಲಿ ಯಾರು ಯಾವ ರೀತಿ ನಡ್ಕೊತಾರೆ ಅನ್ನೋದನ್ನು ನೋಡಿದಾಗ ಅಲ್ಲೊಂದು ಸಂಘರ್ಷ ನಡೆಯುತ್ತೆ. ಒಂದು ರಾತ್ರಿಯಲ್ಲಿ ನಡೆಯೋಂಥ ಕಥೆ ಅದೇನೆ. ಆ ಒಳ್ಳೆಯವರು ಕೆಟ್ಟವರು ನಡುವೆ ನಡೆಯುವಂಥ ಒಂದು ಸಂಘರ್ಷನ ನಾವು ಒಂದು ಚಿತ್ರಕಥೆಯಾಗಿ ತೆರೆ ಮೇಲೆ ಬಹಳ ರೋಚಕತೆಯಿಂದ ತಂದಿದ್ದೀವಿ. ಅದನ್ನು ನಮ್ಮ ಪ್ರದೀಪ್ ಅರಸೀಕೆರೆ ಅವರು ಆ ಕಥೆನ ಕೊನೆ ಹಂತದವರೆಗೂ ಜನ ಯೋಚನೆ ಮಾಡ್ಬೇಕು, ನೆಕ್ಸ್ಟ್ ಏನು ಇದು ತೋರಿಸ್ತಾರೆ, ಇದನ್ನು ಇವರು ಹಿಂಗಾಗ್ತಿದೆ ಅದಂಗೆ, ಸರಿ ಏನು ನೆಕ್ಸ್ಟ್ ಏನು, ಕೊನೆಗೊಂದು ಕ್ಲೈಮ್ಯಾಕ್ಸ್ ಕೊಡ್ತಾರೆ. ನಾನು ಅದನ್ನೇ ಕೇಳೋಣ ಅನ್ಕೊಂಡೆ ಸರ್. ಯಾಕೆಂತಂದರೆ ಎಷ್ಟೋ ಜನ ನಾನು ರಿವ್ಯೂ ನೋಡ್ದಂಗೆ ಹೇಳ್ತಾ ಇದ್ರು, ಅಯ್ಯೋ ಎಷ್ಟು ಕ್ಯೂರಿಯಾಸಿಟಿ ಇದೆ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಅದು ಹೆಂಗೆ ಸಾಧ್ಯ ಸರ್? ಅಷ್ಟು ಕ್ಯೂರಿಯಾಸಿಟಿನ, ಮತ್ತು ಮೇಯ್ನ್ ಸಿನಿಮಾ ಒಂದು ಜನ ನೋಡಬೇಕು ಅಂತಂದರೆ ಅಷ್ಟೇ ಪ್ರಮಾಣದಲ್ಲಿ ಕ್ಯೂರಿಯಾಸಿಟಿ ಇರಬೇಕು, ಮತ್ತು ಜನನ ಹಿಡಿದಿಟ್ಕೊಳ್ಳುವಂಥ ಸಿನಿಮಾ ಆಗಬೇಕು. ಏನು ಹೇಳ್ತೀರಾ ಸರ್ ಇದಕ್ಕೆ? ಇಲ್ಲ, ಅದಕ್ಕೆ ಕಂಪ್ಲೀಟು
ಕ್ರೆಡಿಟ್ ಬಂದು ನಮ್ಮ ರೈಟ್ರು ರಾಘವೇಂದ್ರ ಮಯ್ಯ ಅಂತ ಹೇಳ್ಬಿಟ್ಟು ಅವರು ನಾವು ಕೂತ್ಕೊಂಡು ಸ್ಕ್ರೀನ್ ಪ್ಲೇ ರೈಟಿಂಗ್ ಮಾಡಿರೋದು. ಹಾಗಾಗಿ ಅವರಿಗೂ ಒಂದು ಕ್ರೆಡಿಟ್ ಹೋಗಬೇಕು. ಎಂಡ್ ಆಫ್ ದಿ ಡೇ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಬ್ಬರು ಕೂತ್ಕೊಂಡು ರೈಟಿಂಗ್ ಮಾಡಿದ್ದು. ಆಮೇಲೆ ಇವನ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ಲ ಸೇರಿ ಇದಾಗಿರೋದು. ಹಾಗೆ ಇದಕ್ಕೆ ನಮ್ಮ ಸಪೋರ್ಟಿಗೆ ನಮ್ಮ ಪ್ರೊಡಕ್ಷನ್ ಮಡಿಗುಡ್ಡ ಪ್ರೊಡಕ್ಷನ್ನು ಉಮೇಶ್ ಸರು ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಇಷ್ಟು ಆಗಿದೆ. ಹಾಗಾಗಿ ಯಾಕೆಂದರೆ ಆಮೇಲೆ ಇನ್ನೊಂದು ನನಗೆ ಕಂಪ್ಲೀಟು ಫ್ರೀಡಮ್ ಇತ್ತು ರೈಟಿಂಗಲ್ಲಿ. ಅದೇ ಮೇನ್ ಕತೆ ಗೆಲ್ಲಬೇಕು. ರೈಟಿಂಗಲ್ಲಿ ಆಮೇಲೆ ಕಾಸ್ಟಿಂಗಲ್ಲಿ ಟೆಕ್ನಿಷಿಯನಲ್ಲಿ ಕಂಪ್ಲೀಟ್ ಫ್ರೀಡಮ್ ಇತ್ತು. ನಾನು ಹೇಳ್ತಾ ಇದ್ದೆ ನಮ್ಮ ಸಾರಿಗೆ, ಉಮೇಶ್ ಸರಿಗೆ, ಸರ್ ನಾನು ಇದು ರೈಟಿಂಗು ಸರ್, ಇದು ಈ ಥರ ಟೆಕ್ನಿಷಿಯನ್ ಚೂಸ್ ಮಾಡ್ತಾಯಿದ್ದೀನಿ, ಈ ಥರ ಆ್ಯಕ್ಟ್ರು ಚೂಸ್ ಮಾಡ್ತಾಯಿದ್ದೀನಿ ಅಂದಾಗ ತುಂಬ ಸಪೋರ್ಟಿವ್ ಆಗಿ ನನ್ನ ಫೀಲ್ ಏನಿತ್ತು, ನನ್ನ ಇಮ್ಯಾಜಿನೇಷನ್ ಏನಿತ್ತು, ಆ ಇಮ್ಯಾಜಿನೇಷನಿಗೆ ಎಲ್ಲರೂ ಸಪೋರ್ಟ್ ಮಾಡಿದರು. ಇವನ್ ನಾನು ತುಂಬ ಹೇಳ್ತೀನಿ, ನಮ್ಮ DOP ಆನಂದ್ ಕುಮಾರ್ ಆಗಿರ್ಬೋದು, ಅಯೂಬ್ ಎಡಿಟರು ಅಯೂಬ್ ಆಗಿರ್ಬೋದು, ನಮ್ಮ ಪೂರ್ಣ ಸರ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಡಬ್ಬಿಂಗಲ್ಲೂ ಅಷ್ಟೇ. ಆ್ಯಕ್ಚುಲಿ ಡಬ್ಬಿಂಗಲ್ಲಿ ಬಂದು ಮೇಜರ್ ಕಿರಣ್ ಚಂದ್ರ ಅಂತ ಹೇಳಿಬಿಟ್ಟು ಆ ವಾಯ್ಸು ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಇನ್ನೊಂದು SI ವಾಯ್ಸ್ ಬಂದ್ಬಿಟ್ಟು ಸುಜಿತ್ ಸುಪ್ರಭಾ ಅಂತ ಹೇಳ್ಬಿಟ್ಟು ಅವರು ತುಂಬ ಅದ್ಭುತವಾಗಿ ವಾಯ್ಸ್ ಕಟ್ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹೋದರೆ ತುಂಬ ಲಿಸ್ಟ್ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ ಕತೆ ಚೆನ್ನಾಗಿತ್ತು ಅಂದರೆ ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರು ಇತ್ತೀಚಿನ ದಿನಗಳಲ್ಲಿ ಯಾವ ತಾರಾ ಒಳಗ ಕಡಿಮೆ ಇದ್ರೂ ಕೂಡ ಸಿನಿಮಾನ ಗೆಲ್ಸೋದ್ರಲ್ಲಿ ಹಿಂದೆ ಉಳಿದಿಲ್ಲ. ಆ ನಂಬಿಕೆ ನಮಗೆ ನಮ್ಮ ಸಿನಿ ಪ್ರೇಕ್ಷಕರ ಮೇಲೆ ಖಂಡಿತ ಇದೆ. ಕತೆ ಚೆನ್ನಾಗಿತ್ತು ಅಂದರೆ ಅವರ ಒಂದು ಸ್ವೀಕರಿಸೋ ರೀತಿನೇ ಬೇರೆ ಇದೆ. ಅಂದರೆ ಹಲವಾರು ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ಬಂದಿದೆ, ನಿಮಗೆ ಬಹಳ ಹಿಂದೆ ಹೋಗೋದು ಬೇಡ. ಆ ರೀತಿ ನಮ್ಮ ಒಂದು ಚಿತ್ರ ಕೂಡ ಒಂದು ವಿಶೇಷವಾಗಿದೆ. ಅದನ್ನು ಜನ ಒಪ್ಕೊಂಡಿದ್ದಾರೆ ಮೇಡಮ್. ಯಾಕೆಂದರೆ ನಿನ್ನೆ ಮೊನ್ನೆ ಎಲ್ಲ ನಾವು ನೋಡ್ದಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಇವನ್ನು ನಾವು ಬೆಂಗಳೂರಲ್ಲಿ ಎಷ್ಟು ಸರ್ ಒಂದು 25 ಸ್ಕ್ರೀನ್ ಇತ್ತಲ್ವಾ ಸರ್? ಒಂದು 20ರಿಂದ 25 ಸ್ಕ್ರೀನ್ ಇತ್ತು ಬ್ಯಾಂಗ್ಳೂರಲ್ಲಿ. ಹೆಚ್ಚು ಕಮ್ಮಿ ಒಂದು 15ರಿಂದ 18 ಹೌಸ್ಫುಲ್ ಆಗಿತ್ತು. ಅಷ್ಟು ನಮಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ನಾವು ಯಾವತ್ತೂ ಸರ್ ನಿಜ, ಈಗ ನೀವು ಹೇಳ್ದಂಗೆ ನಮ್ಮ ಕನ್ನಡ ಜನತೆ ಯಾವತ್ತೂ ಕೂಡ ನಮ್ಮ ಕನ್ನಡದವ್ರದ್ದು ಕೈ ಬಿಟ್ಟಿಲ್ಲ. ಪ್ರತಿ ಬಾರಿಯೂ ಕೂಡ ನಮ್ಮ ಸಿನಿಮಾ ರಂಗ ಅಟ್ಲೀಸ್ಟ್ ಈ ಮಟ್ಟದಲ್ಲಿ ಒಂದು ಹೆಸರು ಮಾಡ್ತಾ ಇದೆ, ಸೌಂಡ್ ಮಾಡ್ತಾ ಇದೆ ಅಂತಂದರೆ ನಮ್ಮ ಕನ್ನಡ ಜನತೆಗೆ ಮೊದಲು ಕ್ರೆಡಿಟ್ ಹೋಗ್ಬೇಕು. ಯಾಕೆಂತಂದರೆ ಅವ್ರು ಮೊದಲು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸಿನಿಮಾ ಬಗ್ಗೆ ರಿವ್ಯೂ ಕೊಡ್ತಾ ಇರೋದೇ ನಮ್ಮ ಕನ್ನಡ ಜನತೆ. ಈಗ ಕನ್ನಡ ಇಂಡಸ್ಟ್ರಿ ಕೈ ಹಿಡ್ದಿರೋದು. ಸರ್, ಇನ್ನು ಮುಖ್ಯವಾಗಿ ಈಗ ಲ್ಯಾಂಗ್ವೇಜ್ ಬಗ್ಗೆ ನಾವು ಮಾತಾಡ್ತಾ ಹೋದರೆ, ಈಗ ಕನ್ನಡ ಮತ್ತು ಮಲಯಾಳಂ ಅಂತ ಹೇಳಿದ್ರೆ ಆರ್ಟಿಸ್ಟ್ ಕೂಡ ಸ್ವಲ್ಪ ಜನ ಕನ್ನಡದವರಿದ್ದಾರೆ, ಸ್ವಲ್ಪ ಜನ ಮಲಯಾಳಂ ಅವರಿದ್ದಾರೆ. ಬಟ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ಲಿಲ್ವಾ ಅಂತ ನಮ್ಮ ನಿರ್ದೇಶಕರು ತುಂಬಾ ಕ್ಯೂರಿಯಾಸಿಟಿ ಇದೆ. ಇಲ್ಲ, ಆ ವಿಚಾರದಲ್ಲಿ ನಮ್ಮ ನಿರ್ದೇಶಕರಿಗೆ ಸ್ವಲ್ಪ ಒಂದು ಕಲೆ ಇದೆ. ಅಂದ್ರೆ ಸ್ವಲ್ಪ ತಮಿಳು ಬರುತ್ತೆ. ಆಯ್ತಾ, ನಮಗೂ ಬರುತ್ತೆ ಇಲ್ಲಿ, ಅಂದ್ರೆ ಅಷ್ಟು ಬರೋಲ್ಲ. ಬಟ್ ನಿಮ್ಮನ್ನ ನೋಡಿದ್ರೆ ಕೇರಳದವ್ರು ಅಂತ ಅನಿಸ್ತೀರಾ ಸರ್? ಅಂದ್ರೆ ಪ್ರಾಪರ್ ಮಲಯಾಳಂ ಅವ್ರು ಅಂತ ಅನಿಸ್ತೀರಾ ನೀವು? ನನಗೂ ಮಲಯಾಳಂ ಅರಿವು, ಆದ್ರೆ ಪೂರ್ತಿ ಬರಲ್ಲ, ಅದೇ ಸಮಸ್ಯೆ ಇರಲಿ. ಅದೇ ನೀವು ಹೇಳೋದಾಗ ನಾನು ನೋಡಿದಾಗ ಕೆಲವರು ಮಲಯಾಳಿ ಅಂತ ಅನ್ಕೊಂತಾರೆ, ಅದೇನಕ್ಕೂ ಗೊತ್ತಿಲ್ಲ ನನಗೆ. ಆ ಒಂದು ಇದು ಏನೋ ಗಾಡ್ ಗಿಫ್ಟೆಡ್ ಇದಿದೆ, ಲುಕ್ಸ್ ಇದೆ. ಎನಿವೇಸ್, ನಾನು ಅವಾಗಲೇ ನಿಮ್ಗೆ ಕೇಳ್ತಾ ಇದ್ರಿ ಕಷ್ಟ ಆಗಲ್ವಾ ಎರಡು ಭಾಷೆ? ಹೌದು ಮೇಡಮ್, ಕಷ್ಟ ಆಗುತ್ತೆ. ಅಲ್ಲಿ ಒಂದು ಟೀಮ್ ಆಗಿ ನಾವೇನು ಕೆಲಸ ಮಾಡಿದ್ವಲ್ಲ, ಈಗ ನಿರ್ದೇಶಕರಿಗೆ ಒಂದು ತಮಿಳು ಬರುತ್ತೆ. ಅವಾಗ ಕೇರಳದಲ್ಲಿ ಮಲಯಾಳಿಸಿಗೆ ಯೂಶಲಿ ತಮಿಳು ಬರುತ್ತೆ. ಸೊ ಆ ಒಂದು ಕಾನ್ವರ್ಸೇಷನ್ಸು ಮತ್ತು ಇಂಗ್ಲೀಷಲ್ಲಿ ಕಾನ್ವರ್ಸ್ ಮಾಡಿ ಅವರಿಗೆ ಮನದಟ್ಟು ಮಾಡ್ಕೊಳೋಂಥದ್ದು. ಮತ್ತು ಜೊತೆಲಿದ್ದಂಥ ತಂಡದಲ್ಲಿ ಕೆಲವರು ಮಲಯಾಳಂ ಭಾಷೆ ಬರೋವಂಥವ್ರು, ಕನ್ನಡ ಕೂಡ ಗೊತ್ತಿರೋ ಅಂಥವ್ರು ಕೆಲವರು ಇದ್ದರು. ಅಂದರೆ ರೈಟಿಂಗ್ ಡಿಪಾರ್ಟ್ಮೆಂಟು, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಸೊ ಇದೆಲ್ಲ ಏನಾಯಿತು ಅಂತ ಹೇಳಿದ್ರೆ, ಅವರಿಗೆ ಅವ್ರ ಹತ್ರ ಆ ಒಂದು ಕೆಲಸ ತೆಗಿಸ್ಲಿಕ್ಕೆ ಇವರು ಪಾಪ ಕೆಲವೊಂದು ಸಂದರ್ಭಗಳಲ್ಲಿ ಮಳೆಲೇ ಚಿತ್ರ ತೆಗೆದಿದ್ದೀವಿ. ನೀವು ಆ ಫಿಲಮ್ ನೋಡ್ಬೋದು. ಮಳೆಲೇ ನೆನೆಸೋದು ಎಲ್ಲ ಈ ಆರ್ಟಿಸ್ಟ್ಗಳನ್ನ, ಮತ್ತೆ ಅವ್ರಿಗೆ ಮತ್ತೆ ಇನ್ನೊಂದು ಕಾಸ್ಟ್ಯೂಮು ಮಳೆದೇ ಮಳೆಲೇ ನಿಲ್ಲಿಸಿ, ಮತ್ತೆ ಅದು ತುಂಬ ಕಷ್ಟ ಇತ್ತು. ಅಂದ್ರೆ ಜೊತೆಗೆ ಕಲಾವಿದ್ರು ಸಪೋರ್ಟ್ ಕೂಡ ಅಷ್ಟೇ ಮುಖ್ಯ ಆಗ್ಬಿಡುತ್ತೆ. ಅಂದರೆ ಬಿಫೋರ್ 1 ವೀಕ್ ಬಿಫೋರು ಅವರಿಗೆ ಸೀನ್ ಎಲ್ಲ ನಾನು ಮುಂಚೆನೆ ಅವರಿಗೆ ಅಂತ, ಈಗ ಮಲಯಾಳಂ ಟೀಮ್ ಅವರಿಗೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇತ್ತು. ಅವ್ರಿಗೆ ಸ್ಲ್ಯಾಂಗ್ ಹೇಗೆ ಹೇಳಬೇಕು,
ಏನು ಯಾವ ಥರ ಅನ್ನೋದು ಹೌದು, ಯಾಕಂದ್ರೆ ಸ್ಲಾಂಗ್ ತುಂಬಾ ಮುಖ್ಯ ಆಗುತ್ತೆ. ಈಗ ನಮ್ಮ ಕನ್ನಡದವ್ರು ಮಾತಾಡೋ ಶೈಲಿನೇ ಬೇರೆ ತರ ಇರುತ್ತೆ, ಮಲಯಾಳಂ ಅವ್ರು ಮಾತಾಡೋ ಶೈಲಿನೇ ಬೇರೆ ತರ ಮೇಡಮ್. ಇರುತ್ತೆ. ಮಲಯಾಳಂ ಮಾತಾಡೋ ಕನ್ನಡ ಸ್ವಲ್ಪ ಕಷ್ಟ ಶೈಲಿ ಇದೆ, ಆಕ್ಟಿಂಗ್ ಅಲ್ಲಿ ಮೀಟ್ರ್ ಬೇರೆ ಇದೆ. ಮಲಯಾಳಂ ಮೀಟ್ರ್ ಬೇರೆ, ಕನ್ನಡ ಮೀಟ್ರ್ ಬೇರೆ ಇದೆ ಆಕ್ಟಿಂಗ್ ಅಲ್ಲಿ. ಈಗ ಮಲಯಾಳಮ್ಮು ತುಂಬಾ ಲೈವ್, ನೀವು ನೋಡ್ದಂಗೆ ಸಿನಿಮಾಗಳು ತುಂಬಾ ಲೈವ್ ತಗೊಳ್ತಾರೆ ಅವರು, ಮತ್ತೆ ನ್ಯಾಚುರಲ್ ಆಗಿ ತುಂಬಾ ನ್ಯಾಚುರಲ್ ಲೈವ್ ತಗೊಳ್ತಾರೆ. ಕನ್ನಡ ಸ್ವಲ್ಪ ಲೈಟಾಗೆ, ಅದು ಸ್ವಲ್ಪ ಸಿನಿಮ್ಯಾಟಿಕ್ ಬೇಕು ನಮ್ಮ ಕನ್ನಡ, ಈ ತೆಲುಗು ಆಡಿಯನ್ಸು ಇವರಿಗೆಲ್ಲವ. ಅದರ ಮೀಟ್ರೇ ಬೇರೆ ಇದೆ. ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ತುಂಬ ಸಪೋರ್ಟ್ ಮಾಡಿದರು. ಮಲಯಾಳಂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಕನ್ನಡ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನೀಟಾಗೆಲ್ಲ ಬ್ಲೆಂಡ್ ಮಾಡಿದ್ದು ಅವರಿಗೆಲ್ಲ. ನಮ್ಮ ಕನ್ನಡದವ್ರಿಗೂ ತುಂಬ ಟಫ್ ಆಯಿತು ಮಲಯಾಳಮ್ಮು. ಬಟ್ ಬಿಫೋರ್ ಎಲ್ಲ ನಾವು ಅವರಿಗೆ 1 ವೀಕ್ ಬಿಫೋರ್ ಎಲ್ಲ ಸೀನ್ ಪೇಪರ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಇವರು ಬಿಟ್ಟಿಲ್ಲ. ಇವ್ರಿಗೆ ಬೇಕು ಅನ್ನೋದು ಬರೋವರೆಗೂ ಇವರು ಬಿಡದೆ ಕೆಲಸವನ್ನು ಮಾಡಿಸಿದ್ದಾರೆ. ವರ್ಕ್ಶಾಪ್ ಮಾಡಿಸಿದ್ರು ಅಂತ ಆಯ್ತು. ಮಾಡಿಸಿ ಎರಡೂ ಕಡೆ ಎಷ್ಟೇ ಹಿರಿಯ ನಟರಾದ್ರು, ಈಗ ಪ್ರಮೋದ್ ಸರ್ ಅಷ್ಟು ಅಂದರೆ ಒಳ್ಳೆ ಹೆಸರಾಂತ ಕಲಾವಿದರು. ಅವರು ಎದುರಿಗೆ ನಿಂತು ನಾವು ಏನಾದ್ರು ಹೇಳಬೇಕಂದ್ರೆ ನಾವು ಯೋಚನೆ ಮಾಡ್ಬೇಕು ನಮಗೆ, ಆಯ್ತು. ಆದರೆ ಅವರು ಏನನ್ನೂ ಆ ರೀತಿಯ ಒಂದು ಇಕ್ಕಟ್ಟಿನ ವಾತಾವರಣ ನಮಗೆ ಯಾವತ್ತೂ ಸೃಷ್ಟಿ ಮಾಡಿದ್ದಿಲ್ಲ. ಈಗ ಪ್ರಮೋಷನ್ಸೇ ತಗೊಳ್ಳಿ, ಅವ್ರು ಬ್ಯುಸಿ ಶೆಡ್ಯೂಲಲ್ಲಿ ಬಂದು ದಾವಣಗೆರೆಯಲ್ಲಿ ಟ್ರೈಲರ್ ಲಾಂಚ್ ಮಾಡಿದರು. ಆಮೇಲೆ ಅಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದಾಗ ಮತ್ತೆ ಬಂದು ಮಲಯಾಳಮಲ್ಲಿ ಕೇರಳದಲ್ಲಿ ಕೂಡ ಟ್ರೈಲರ್ ಲಾಂಚ್ ಜೊತೆಯಲ್ಲಿ ಸೇರಿಕೊಂಡು ಮಾಡಿದ್ರು. ಸೊ ಈ ರೀತಿ ಸಪೋರ್ಟಿವ್ ಆಗಿ ಇಡೀ ಟೀಮ್ ಇತ್ತು ಮೇಡಮ್. ಅದು ಒಂದು ಹೆಲ್ಪ್ ಆಗಲಿಕ್ಕೆ ಕಾರಣ. ಯಾಕೆಂದರೆ ಮಲಯಾಳಂ ಆರ್ಟಿಸ್ಟ್ಗಳು ಕೂಡ ಇಲ್ಲಿಯವ್ರ ಜೊತೆ ಬಂದು ಯಾವುದೇ ಒಂದು ಭೇದ ಭಾವ ಇಟ್ಕೊಳ್ಳದೆ ಒಬ್ರಿಗೊಬ್ರು ಅವರವರ ಮಧ್ಯೆ ಒಂದು ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಸೊ ಆ ಒಂದೆಲ್ಲ ಒಂದು ಸಪೋರ್ಟಿವ್ ಆಗಿತ್ತು. ಆಮೇಲೆ ಟೆಕ್ನಿಕಲ್ ಟೀಮ್ ಪರ್ಟಿಕ್ಯುಲರ್ಲಿ ಆಗಿ ಹೇಳಿದಾಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ಬೋದು. ನಾನೀಗ ಅದನ್ನೇ ಕೇಳೋಣ ಅಂದ್ಕೊಂಡೆ ಸರ್, ಯಾಕೆಂದರೆ ಟೆಕ್ನಿಕಲ್ ಟೀಮ್ ಬಹಳ ಮುಖ್ಯ ಆಗುತ್ತೆ ಒಂದು ಸಿನಿಮಾಗೆ. ಜೊತೆಗೆ ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ಬಹಳ ಮುಖ್ಯ. ಸಿನಿಮಾ ಶೂಟಿಂಗೇ ಒಂದು ಕಡೆ ಆದರೆ ಒಂದು ಟೆಕ್ನಿಕಲ್ ಕೆಲಸಗಳಾಗಿರ್ಬೋದು ಅಥವಾ ಪೋಸ್ಟ್ ಪ್ರೊಡಕ್ಷನ್ ಒಂದು ರೀತಿ ಆಗುತ್ತೆ. ಸೊ ಯಾವ ರೀತಿ ಆಯಿತು ನಿಮ್ಮ ಸಿನಿಮಾ ಸಂದರ್ಭದಲ್ಲಿ ಅಂತ? ಇಲ್ಲ, ಅದೇ ಚೆನ್ನಾಗಾಯಿತು. ಈಗ ಟೆಕ್ನಿಕಲ್ ಟೀಮ್ ಅಂತ ಹೇಳಿದ್ರೆ ನೀವು ನೋಡಿ, ದೃಶ್ಯಂ ಸಿನಿಮಾ ಎಲ್ಲರೂ ನೋಡಿದ್ವಿ, ಮಲಯಾಳಮಲ್ಲಿ ಬಂದಂಥ ದೃಶ್ಯಮು, ಆಮೇಲೆ ಬೇರೆ ಬೇರೆ ಭಾಷೆಗಳಲ್ಲಿ ಏನು ಬಂತು, ಅದೇ ಸಿನಿಮಾದ ಎಡಿಟರು ನಮ್ಮ ಸಿನಿಮಾ ಕೂಡ ಎಡಿಟರು. ಓಕೆ. ಸೊ ಅದನ್ನು ತುಂಬ ಚೆನ್ನಾಗಿ ಇವರು ನೋಡಿ, ಅವ್ರಿಗೆ ಎಂಥ ಟಫ್ ಟಾಸ್ಕ್ ಅಂದರೆ, ಮಲಯಾಳಮ್ಮು ಹೇಗೋ ಅವ್ರು ಎಡಿಟಿಂಗ್ ಮಾಡಿ ಬೇಗ ಮುಗಿಸ್ಬಿಡ್ತಾರೆ, ಬಟ್ ಕನ್ನಡದ ಸಿನಿಮಾನ ಹೇಗೆ ಎಡಿಟ್ ಮಾಡ್ತಾರೆ ಅವ್ರಿಗೆ ಭಾಷೆ ಗೊತ್ತಿರಬೇಕಲ್ವ. ಅದಕ್ಕೆ ಇವರು ಅವ್ರ ಜೊತೆ ಕುತ್ಕೊಂಡು ಒಂದು ಸೀನ್ ಬೈ ಸೀನು, ಶಾರ್ಟ್ ಬೈ ಶಾರ್ಟ್ ಎಡಿಟಿಂಗಿಗೆ ತುಂಬ ಚೆನ್ನಾಗಿ ದೊಡ್ಡ ತಲೆ ಬಿಸಿ ಆಗ್ಬಿಟ್ಟಿರುತ್ತೆ ಡೈರೆಕ್ಟರ್ಗೆ. ತಲೆ ಬಿಸಿ ಅಂತ ಅಲ್ಲ ಮೇಡಮ್, ಈಗ ನಾವು ಇಷ್ಟಪಟ್ಟರೆ ಅದು ಹೌದು, ನಿಜ. ಏನು ತಲೆ ಬಿಸಿ ಆಗಲ್ಲ. ಇಷ್ಟ ಇಲ್ಲ ಹೋದ್ರೆ ತಲೆ ಬಿಸಿ ಆಗುತ್ತೆ. ಇಷ್ಟಪಟ್ಟರೆ ಸಿನಿಮಾ ಗೆಲ್ಲೇಬೇಕಲ್ಲ. ಖಂಡಿತ. ಹೌದು. ಖಂಡಿತ. ಸರ್, ಇನ್ನು ಈಗ ಆಲ್ರೆಡಿ ರಿಲೀಸ್ ಆಗಿದೆ ನಿಮ್ಮ ಸಿನಿಮಾ, ಯಾವ ರೀತಿ ರೆಸ್ಪಾನ್ಸ್ ಇದೆ? ನಾನು ನೋಡ್ದಂಗೆ ಸಖತ್ತಾಗಿದೆ ರೆಸ್ಪಾನ್ಸು. ನಿಮ್ಮ ಬಾಯಲ್ಲಿ ಕೇಳೋದಾದ್ರೆ ಯಾವ ರೀತಿ ರೆಸ್ಪಾನ್ಸ್ ಇದೆ ಸಿನಿಮಾ? ರೆಸ್ಪಾನ್ಸು ನಮಗೆ ಈ ಓಪನಿಂಗ್ ತೊಗೊಂಡಾಗಿಂದ ತುಂಬ ಚೆನ್ನಾಗಿದೆ ಮೇಡಮ್. ನಾವು ಅವಾಗಲೇ ಒಂದು ಮಾತು ಹೇಳಿದೆ, ಹೀರೋ ಇರಲಿ ಹೀರೋಯಿನ್ ಏನೇ ಇರ್ಬೋದು, ಕ್ಯಾರೆಕ್ಟರ್ಸ್ ಒಂದು ಕಡೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಬ್ಜೆಕ್ಟನ್ನು ಮಾಡಿ ರಿಲೀಸಿಗೆ ತೊಗೊಂಡೋಗುವಾಗ ಆ ರಿಲೀಸ್ ಮಾಡೋ ಒಂದು ಸಂದರ್ಭದಲ್ಲಿ ನಾವು ಮಾಡೋವಂಥ ಪ್ರಮೋಷನ್ಸು ಅಂದರೆ ಪ್ರಚಾರ ಕಾರ್ಯಗಳು, ಯಾಕೆಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಈ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಸಿನಿಮಾಗಳು ಎಲ್ಲ ರಾಜ್ಯದಲ್ಲೂ ಎಲ್ಲ ಭಾಷೆಗಳಲ್ಲೂ ಬರ್ತಾ ಇದೆ. ಈ ಥರ ಇರುವಾಗ ಯಾವ ಸಿನಿಮಾ ಬರ್ತಾ ಇದೆ, ಏನದು ಸಬ್ಜೆಕ್ಟು, ಅದ್ರ ಬಗ್ಗೆ ಏನು ವಿಚಾರಗಳನ್ನ ಜನಗಳಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿದಾಗ, ಅವ್ರು ಬ್ಯುಸಿ ಶೆಡ್ಯೂಲಲ್ಲಿ ಸಾಮಾನ್ಯ ಜನ ಏನೋ ಒಂದು ಕಂಟೆಂಟ್ ನೋಡಿದಾಗ, ಆನ್ಲೈನಲ್ಲಿ ಇರ್ಬೋದು, ಹೊರಗಡೆ ಪೋಸ್ಟಲ್ಲಿರ್ಬೋದು, ಸೊ ಆ ಒಂದು ಪ್ರಚಾರ ಸಿಕ್ಕಿದಾಗ ಒಂದು ಡೀಸೆಂಟಾಗಿ, ನಾನು ತುಂಬ ಅಬ್ಬರವಾಗಿ ಅಂತ ಹೇಳಲ್ಲ, ತಕ್ಕಮಟ್ಟಾಗಿ ಆ ಒಂದು ಪ್ರಚಾರ ಕಾರ್ಯನ ಕೈಗೊಂಡು ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡಿದಾಗ ಅವ್ರಿಗೂ ಆಸಕ್ತಿ ಬಂದು ಖಂಡಿತ ಅದನ್ನೆಲ್ಲ ಬಂದು ಚಿತ್ರಮಂದಿರದಲ್ಲಿ ನೋಡೋಂಥ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಈಗಾಗಲೇ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ಫ್ರೀಡಮ್ TV ಮೂಲಕ ನಮ್ಮ ಸಿನಿ ಪ್ರೇಕ್ಷಕರಿಗೆ ನಾವು ಮತ್ತೆ ಆ ವಿಚಾರಗಳನ್ನು ಇನ್ನೂ ಹೆಚ್ಚಾಗಿ ರಿಲೀಸ್ ಆಗಿದ್ದ ಮಾರನೇ ದಿನದಲ್ಲೇ ಅವರಿಗೆ ಮತ್ತೆ ಈ ವಿಚಾರನೆಲ್ಲ ಹಂಚ್ಕೊಳ್ಳಿಕ್ಕೆ ನಿಮ್ಮ ಮಾಧ್ಯಮದ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೇವೆ. ತಾವು ಕೂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಸಂತೋಷ. ಅದೇ ನಮಗೆ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ನಾವು ಆ್ಯಕ್ಚುಲಿ ಆವಾಗಲೇ ಹೇಳಿದಾಗೆ ಒಂದು 20 ಶೋಲಿ ಒಂದು 18 ಶೋ ಹೌಸ್ಫುಲ್ ಆಗಿದೆ. ಆ್ಯಕ್ಚುಲಿ ಸಾಟರ್ಡೆ ಇವತ್ತು ಸಹ ಒಂದು ಹೌಸ್ಫುಲ್ ಆಗಿದೆ. ಹಾಗಾಗಿ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದು ಹೀಗೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ.
ಸರ್ ಈಗ ನೀವು ಸಾಕಷ್ಟು ಹೇಳಿದ್ರಿ ಸಿನಿಮಾ ಬಗ್ಗೆ. ನನಗೆ ಕ್ಯೂರಿಯಾಸಿಟಿ ಇದೆ ಸಿನಿಮಾ ಬಗ್ಗೆ, ನಿಜ ಹೇಳ್ಬೇಕಂದ್ರೆ. ಯಾವಾಗ ನೋಡ್ತೀರಮ್ಮ? ಖಂಡಿತ ನೋಡ್ತೀನಿ ಸರ್, ಆದರೆ ಇವತ್ತೇ ಏನಾದರೂ ಟಿಕೆಟ್ ಸಿಕ್ಕಿದ್ರೆ ಖಂಡಿತ ನೋಡ್ತೀನಿ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ನಾಳೆ ಏನಾದರೂ ಹೋಗಿ ನೋಡ್ತೀನಿ. ಬಟ್ ಈಗ ಇಷ್ಟೆಲ್ಲ ಹೇಳಿದ್ರೆ ಆದರೂ ಕೂಡ ಈಗ ಆಲ್ರೆಡಿ ನೀವು ಹೇಳ್ತಾ ಇದ್ರಿ ಹೌಸ್ಫುಲ್ ಆಗಿದೆ, ಜೊತೆಗೆ ಸಾಕಷ್ಟು ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ಈಗ ಯಾವ ಕಾರಣಕ್ಕೆ ನಿಮ್ಮ ಸಿನಿಮಾವನ್ನು ಪ್ರೇಕ್ಷಕರು ನೋಡಬೇಕು? ಅದು ಎಲ್ರಿಗೂ ಕೂಡ ಇರುತ್ತೆ, ಬಟ್ ನನಗಂತೂ ಇಷ್ಟ ಆಯಿತು, ನನಗಿಷ್ಟ ಆಯಿತು ಅಂದಿದ್ದು ಮಾತ್ರಕ್ಕೆ ನಾ ಹೇಳೋಕ್ಕಾಗಲ್ಲ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಯಾವ ಕಾರಣಕ್ಕೆ ಥಿಯೇಟರ್ಗೆ ಬಂದು ನಿಮ್ಮ ಸಿನಿಮಾ ನೋಡಬೇಕು? ಹೇಳ್ತೀನಿ ಮೇಡಮ್, ಅದಕ್ಕೆ ಕಾರಣ ಜನಕ್ಕೆ ಮನೋರಂಜನೆ ಮುಖ್ಯ. ಹೌದಾ? ನಮ್ಮ ಸಿನಿಮಾ ಮನೋರಂಜನೆಯಿಂದ ಕೂಡಿದೆ. ಯಾವ ರೀತಿಯ ಮನೋರಂಜನೆಯಲ್ಲಿ ವಿವಿಧ ಅಂದರೆ ಬೇರೆ ಬೇರೆ ರೀತಿ ಇದೆ, ವಿಧವಾದ ಮನೋರಂಜನೆ ಇರ್ತದೆ. ನಾವು ಕ್ರೈಮ್ ಜಾನರ್ ಥ್ರಿಲ್ಲರ್ ಕಾನ್ಸೆಪ್ಟ್ ಅಡಿಯಲ್ಲಿ ಈ ಒಂದು ಸಬ್ಜೆಕ್ಟನ್ನು ಜನಕ್ಕೆ ಮಾಡಿದ್ದೀವಿ. ಇವತ್ತು ವೆಬ್ ಸೀರೀಸಲ್ಲಿ ಮನೇಲೇ ಕೂತ್ಕೊಂಡು, ಈಗ ನಾನೇ ಕೂತ್ರು ಒಂದೊಂದ್ಸಲಿ ವೆಬ್ ಸೀರೀಸ್ ಓಪನ್ ಮಾಡಿ ನೋಡ್ತಾ ಇರ್ತೀನಿ. ಅದು ಆ ಕ್ಯೂರಿಯಾಸಿಟಿ ಕ್ಯಾರಿ ಆದರೆ ಒಂದೊಂದ್ಸಲಿ ಮಲಗೋದನ್ನು ಒಂದು ಅರ್ಧ ಗಂಟೆ ಲೇಟ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಮಲಗಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ರೀತಿ ಒಂದು ಮನೋರಂಜನೆ ಅನ್ನೋದು ಇದರಲ್ಲೂ ಕೂಡ ಒಂದು ಡಿಫ್ರೆಂಟ್ ಅಪ್ರೋಚಲ್ಲಿ ಮಾಡಿದ್ದೀವಿ ಕ್ರೈಮ್ ಜಾನರ್ ಅಡಿನಲ್ಲಿ. ಅಂದರೆ ಅದು ಕಂಪ್ಲೀಟ್ಲಿ ಜಾನರೇ ಡಿಫ್ರೆಂಟ್ ಇದೆ. ಸೊ ಅದಕ್ಕೆ ಇದರಲ್ಲಿ ಮೇನ್ ಏನಂದರೆ ನಮ್ಮ ಜನ ಹೊಸದಾಗಿ ಇಲ್ಲಿ ಏನಾದ್ರು ಒಂದು ಅನುಭವವನ್ನು ಪಡ್ಕೋಬೇಕು. ಮಲಯಾಳಂ ಕಂಟೆಂಟ್ ಅಂದರೆ ಮಲಯಾಳಂ ಸಬ್ಜೆಕ್ಟ್ಸ್ನ ಏನು ಸಬ್ಟೈಟ್ಲಲ್ಲಿ ಕೆಳಗಡೆ ನೋಡಿಕೊಂಡು ಸಿನಿಮಾನ ನೋಡುವಾಗ ಕೆಲವು ಸೀನ್ಸ್ ಮಿಸ್ ಆಗುತ್ತೆ. ಇಲ್ಲಿ ಆ ಪ್ರಯತ್ನ ನಮ್ಮದು ವಿಭಿನ್ನವಾಗಿದೆ. ಕನ್ನಡದ್ದೇ ಸಿನಿಮಾ, ನೀವು ಸಬ್ಟೈಟಲ್ಸ್ಗೆ ಹೋಗಲೇಬೇಡಿ, ಅಲ್ಲಿ ಆರ್ಟಿಸ್ಟ್ಗಳು ಇದೆ. ಲ್ಯಾಂಗ್ವೇಜಲ್ಲೇ ಬರುತ್ತೆ. ಹೌದು, ಅಲ್ಲಿ ಥರ ಮೇಕಿಂಗ್ ಇದೆ, ಅಲ್ಲಿ ಥರ ವಾಮ್ ಟೋನ್ ಒಂದು ಏನೋ ಫಿಲಮ್ ಮೇಕಿಂಗ್ ಇದೆ. ಆಮೇಲೆ ಆರ್ಟಿಸ್ಟ್ಗಳು ಎರಡು ಇಂಡಸ್ಟ್ರಿಯಿಂದ ಇದ್ದಾರೆ. ಆಮೇಲೆ ಒಂದು ಸಬ್ಜೆಕ್ಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಆ ರೋಚಕತೆ ಎಲ್ಲ ಇರುವಾಗ ಜನಕ್ಕೆ ಇನ್ನೇನು ಬೇಕೋ. ಈಗ ನೀವು ಒಂದು 150 ರೂಪಾಯಿ 200 ರೂಪಾಯಿ ಕೊಟ್ಟು ಏನು ಬಂದು ಅಲ್ಲಿ ನೋಡ್ತೀರಾ. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಪೂರ್ಣ ಸರ ಒಂದು BGM ತುಂಬ ಅದ್ಭುತವಾಗಿ ಎಕ್ಸ್ಟ್ರಾಡಿನರಿ ಒಂದು ಜೀವ ತುಂಬಿದೆ ನಮಗೆ ಆ ಇಡೀ ಸಿನಿಮಾದೊಳಗೆ. ಸೊ ಆಮೇಲೆ ನಾನು ಹೇಳಿದೆ ಆವಾಗಲೇ ಸಾಂಗ್ಸ್ ಬಗ್ಗೆ ಕೂಡ ಟೈಟಲ್ ಸಾಂಗಲ್ಲಿ ಒಂದು ಸಾಂಗ್. ಈಗ ಒಂದು ಸಿನಿಮಾ ಅಂತಂದ್ರೆ ಯೂಶಲಿ ನಾವು ನೋಡೋದು ಯಾವ ಥರ ಇರುತ್ತೆ ಅಂತಂದ್ರೆ ಒಂದು 3 ರಿಂದ 4 ಹಾಡುಗಳು ಆ ಥರ ಇರುತ್ತೆ. ಆದರೆ ನೀವು ಹೇಳ್ತಾ ಇದ್ರಿ ನಮ್ಮ ಸಿನಿಮಾದಲ್ಲಿ ಒಂದೇ ಸಾಂಗ್ ಇದೆ ಅಂತ. ಓಕೆ, ಅಂದರೆ ಥೀಮ್ ಥರ ಬರುತ್ತೆ ಮೇಡಮ್. ಸಾಂಗ್ ಅಂದರೆ ಒಂದು ಥೀಮ್ ಥರ ಥೀಮ್ ಥರ ಮಾಡಿದ್ದೀವಿ ಅಷ್ಟೇ. ಅದು ಅಂದರೆ ನಿಮ್ಮ ಸ್ಟೋರಿಗೆ ರಿಲೇಟೆಡ್, ಸ್ಟೋರಿ ಸಬ್ಜೆಕ್ಟ್ ರಿಲೇಟೆಡ್ ಆಗೇನೆ. ಲಿರಿಕ್ಸ್ ಬರುತ್ತೆ ಆ ಸಾಂಗ್ ಬರುವಾಗ, ಅದು ನೋಡಿದ್ರೆ ನಿಮಗೆ ಅದರಲ್ಲಿ ಸಬ್ಜೆಕ್ಟ್ ಕೂಡ ಕ್ಲಿಯರಾಗಿ ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಲಿರಿಕ್ಸ್ನ ಬರೆದಿರೋದು ತುಂಬ ಚೆನ್ನಾಗಿದೆ. ಸರ್, ಇನ್ನು ಇತ್ತೀಚೆಗೆ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ, ಈಗ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಪಿಡುಗು ಯಾವುದು ಅಂತಂದರೆ ಒಂದು ಪೈರಸಿ ಅನ್ನೋದು. ಯಾಕೆಂತಂದರೆ ಇತ್ತೀಚೆಗೆ ಸಿನಿಮಾಗಳು ರಿಲೀಸ್ ಆಗಿರುತ್ತೆ. ಕೇವಲ ಇದು ನಿಮ್ಮ ಸಿನಿಮಾಗೆ ಅಂತ ನಾನು ಹೇಳ್ತಾ ಇಲ್ಲ, ಓವರಾಲ್ ಈಗ ಇತ್ತೀಚೆಗೆ ರಿಲೀಸ್ ಆದಂತಹ ಸಿನಿಮಾಗಳಲ್ಲಿ ಒಂದು ಪೈರಸಿ ಹೆಚ್ಚಾಗ್ತಾ ಇದೆ. ನಮ್ಮ ಸಿನಿಮಾ ಸೋಲಿಕ್ಕೆ ಇದೇ ಕಾರಣ ಅಂತ ಎಷ್ಟೋ ಜನ ಗೋಳಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಮೇಡಮ್, ಪೈರಸಿ ಅನ್ನೋದು ಬಹಳ ಕೆಟ್ಟ ವಿಚಾರ. ಅದು ನಿಜವಾಗ್ಲೂ ಅದಕ್ಕೆ ಸರ್ಕಾರ ಯಾವುದಾದ್ರೂ ಕ್ರಮವನ್ನು ಕೈಗೊಂಡು ನಮ್ಮ ಕನ್ನಡ ಚಿತ್ರರಂಗದ ಒಂದು ಬೆಳವಣಿಗೆಗೆ ಮುಖ್ಯ ಪಾತ್ರ ವಹಿಸಬೇಕು. ಅದ್ರ ಬಗ್ಗೆ ಈಗಾಗಲೇ ಎಷ್ಟೋ ಹಿರಿಯರು ನಮ್ಮ ಕನ್ನಡ ಚಿತ್ರರಂಗದೊಳಗೆ ತುಂಬ ಹಿರಿಯರು, ಕಲಾವಿದರಿರ್ಬೋದು, ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಇಡೀ ಚಿತ್ರರಂಗದವರು ಕೆಲವೊಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಅದನ್ನು ರಾಜ್ಯ ಮಟ್ಟದಲ್ಲೂ ಹಾಗೂ ಒಂದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದನ್ನು ಏನಾದ್ರು ಮಾಡಿ ಅದಕ್ಕೊಂದು ತಡೆ ಅಂದರೆ ಒಂದು ಕಂಟ್ರೋಲ್ ಮಾಡಬೇಕು ಅನ್ನೋ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಆಗಿದ್ದೇ ಆದಲ್ಲಿ ನಮ್ಮಂತೆ ಯಾರು ಹೊಸ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಅಂತೇಳಿ ಬರ್ತಾರೆ ಅವ್ರುಗಳಿಗೆ ಅದು ಸಹಕಾರಿಯಾಗಿರುತ್ತೆ. ಆಮೇಲೆ ಒಂದು ಧೈರ್ಯದಿಂದ ಮಾಡ್ಬೋದು. ಯಾಕೆಂದರೆ ಬಂಡವಾಳ ಹಾಕದೆ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಅಂಥದ್ರಲ್ಲಿ ಈ ಪೈರಸಿ ಅನ್ನೋ ಒಂದು ಕಾಯಿಲೆ ಬಂದುಬಿಟ್ರೆ ಜನಗಳಿಗೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಇದೆ ಮೇಡಮ್, ಇವಾಗ ಒಂದು ಕಾಯಿಲೆ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಏನಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರು ಇವತ್ತು ಈ ಹಾಸ್ಪಿಟ್ಲಲ್ಲಿ ಚೆನ್ನಾಗಿಲ್ಲ, ನಮ್ಮದೇ ಸಬ್ಜೆಕ್ಟ್ ತೊಗೊಳ್ಳಿ, ಒಳ್ಳೆ ಸ್ಕೂಲ್ ಇಲ್ಲ ಅಂದರೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು. ಆ ರೀತಿ ಇವಾಗ ಇದೊಂದು ಆಪ್ಷನ್ ಇದೆ. ಇದೀಗ ಏನಾದ್ರು ಮಾಡಿ ಕಂಟ್ರೋಲ್ ಮಾಡಿದ್ರೆ ನಾಳೆ ನಮ್ಮ ಕನ್ನಡ ಚಿತ್ರರಂಗ ಬೆಳೀಲಿಕ್ಕೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅವಕಾಶ ಆಗ್ತದೆ. ಯಾಕೆಂದರೆ ತುಂಬ ಒಳ್ಳೊಳ್ಳೆ ಸಬ್ಜೆಕ್ಟ್ ಇದೆ, ಒಳ್ಳೊಳ್ಳೆ ಕಲೆ ಅಂದರೆ ನಮ್ಮ ಜನಗಳಲ್ಲಿದೆ. ಆಮೇಲೆ ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಇದ್ದಾರೆ. ಆಮೇಲೆ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಇಟ್ಕೊಂಡಿರೋದು ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ಇದೆಲ್ಲ ಒಂದು ಸಕಾರಾತ್ಮಕವಾಗಿ ಕೂಡ ಬಂದರೆ ಈ ಪೈರಸಿ ಎಲ್ಲ ಕಂಟ್ರೋಲ್ ಆಗಿ ನಾಳೆ ದಿನ ನಮ್ಮ ಕನ್ನಡ ಚಿತ್ರರಂಗ ಕೂಡ ಈ ಮಲಯಾಳಂ ಅವರು ತಿರುಗಿ ನೋಡಬೇಕು, ಬೇರೆ ಭಾಷೆ ಈಗಾಗಲೇ ಮಾಡಿದ್ದಾರೆ, ಏನು ಆಗದೆ ಏನಿಲ್ಲ. ಆಲ್ಮೋಸ್ಟ್ ಲೈಕ್ ಜನ ಮೆಚ್ಕೊಳ್ಬೇಕು. ಹೌದು, ಪ್ಯಾನ್ ವರ್ಲ್ಡ್ ಲೆವೆಲ್ಗೆ ತಿರುಗಿ ನೋಡೋ ರೇಂಜಿಗೆ ಮಾಡಿದ್ದಾರೆ ಎಷ್ಟೋ ಸಿನಿಮಾಗಳು.
ಸೊ ಅದು ಇನ್ನೂ ಸಹಕಾರಿ ಆಗುತ್ತೆ. ಅಂದರೆ ದೊಡ್ಡ ಬಡ್ಜೆಟ್ ಇಟ್ಕೊಂಡು ಮಾಡ್ತಿರೋರ್ಗೂ ಕಷ್ಟ, ಸಣ್ಣ ಬಡ್ಜೆಟ್ ಇಟ್ಕೊಂಡು ಮಾಡ್ತಿರೋರ್ಗೂ ಕಷ್ಟ. ಯಾಕೆಂದರೆ ದುಡ್ಡು ಅಟ್ ದ ಎಂಡ್ ಆಫ್ ದ ಡೇ ಆ ಇನ್ವೆಸ್ಟ್ಮೆಂಟ್ ಏನು ಇದೆ ಅದು ವಾಪಸ್ ಬರಬೇಕಲ್ಲ ಮೇಡಮ್. ಆವಾಗಲೇ ಮತ್ತೆ ಹುಮ್ಮಸ್ ಬರೋದು, ಮತ್ತೆ ಮಾಡೋಣ ಅಂತೇಳಿ. ಇಲ್ಲ ಪೈರಸಿ ಮಾಡಿಕೊಂಡು ಇರೋ ದುಡ್ಡನ್ನು ಕಳ್ಕೊಳ್ತೀವಿ ಅಂತಂದರೆ ಸಿನಿಮಾ ಯಾಕೆ ಮಾಡಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಅದು ಕಂಟ್ರೋಲ್ ಆದರೆ ತುಂಬ ಒಳ್ಳೆಯದು. ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ನಮಗೆ ನಮ್ಮೆಲ್ಲರ ಮನವಿಗೆ ಸ್ಪಂದಿಸಿ ತಮ್ಮ ಮಾಧ್ಯಮದ ಮೂಲಕ ಕೂಡ ಆ ಒಂದು ಪೈರಸಿನ ಕಂಟ್ರೋಲ್ ಮಾಡೋದಕ್ಕೆ ಯಾವುದಾರ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಿನಿಮಾ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಜೊತೆಗೆ ಈಗ ನಿಮ್ಮ ಸಿನಿಮಾವನ್ನು ಆಲ್ರೆಡಿ ನಮ್ಮ ಕನ್ನಡದ ಜನತೆ ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ, ಅಪ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಸಿನಿಮಾವನ್ನು ಮೆರೆಸ್ಲಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫ್ರೀಡಮ್ ಟಿವಿ ಕೂಡ ನಮ್ಮ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ವತಿಯಿಂದ ಅಭಿನಂದನೆಗಳು. ನಾವು ಒಂದು ಕನ್ನಡ ಸಿನಿಮಾ ಗೆಲ್ಲಬೇಕು ಅಂತಂದರೆ ಮೊದಲಿಗೆ ನಮ್ಮ ಕನ್ನಡ ಜನತೆ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ. ಒಂದು ಪೈರಸಿ ಅನ್ನೋದೀಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಪಿಡುಗ ಆಗ್ಬಿಟ್ಟಿದೆ. ಆ ಒಂದು ಪಿಡುಗನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ ನಾವು ಮೊದಲು ಪೈರಸಿ ಮಾಡೋದನ್ನ ಬಿಡಬೇಕು. ಈ ಒಂದು ಪೈರಸಿಗೆ ತಲೆ ಕೆಡಿಸ್ಕೊಳ್ಬೇಡಿ, ಮೊದಲು ಥಿಯೇಟರ್ಗೆ ಹೋಗಿ ನಮ್ಮ ಕನ್ನಡ ಸಿನಿಮಾವನ್ನ ಗೆಲ್ಸಿ ಅಂತ ಹೇಳ್ತಾ ಇದಾಗುತ್ತೆ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.